ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಯಾರ್ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವಿಡಿಯೋ ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಫ್ರೆಂಡ್ಸ್, ನಮ್ಮ ಮನೆಗೆ ಒಬ್ಬ ಹೊಸ ಅತಿಥಿಯನ್ನು ಕರ್ಕೊಂಡು ಬರ್ತಾಯಿದ್ದೀವಿ. ಹಾಗಾಗಿ ಈ ಖುಷಿ ವಿಷಯವನ್ನು ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೋಬೇಕು ಅಂತ ಹೇಳಿ ನಾನು ಈ ವಿಡಿಯೋನ ಸೆಂಡ್ ಮಾಡ್ತಾಯಿದ್ದೀನಿ. ಹಾಗಾಗಿ ಫುಲ್ ವಿಡಿಯೋ ವಾಚ್ ಮಾಡಿ. ಅಂದರೆ ನಮ್ಮ ಮನೆಗಲ್ಲ, ಅಮ್ಮನ ಮನೆಗೆ ಬರ್ತಾ ಇರುವಂಥದ್ದು. ನಿಮಗೆ ಈ ವಿಡಿಯೋ ನೋಡ್ತಾ ಇದ್ದಾಗಲೇ ಗೊತ್ತಾಗಿದೆ ಅಂತ ತಿಳ್ಕೊತೀನಿ. ನಾವು ಒಂದು ಹೊಸ ಕಾರ್ ಪರ್ಚೇಸ್ ಮಾಡ್ತಾಯಿದ್ದೀವಿ. ಅಂದರೆ ಅಮ್ಮನ ಮನೆಯವರು, ನನ್ನ ತಮ್ಮ ಪರ್ಚೇಸ್ ಮಾಡ್ತಾ ಇರೋದು. ಹಾಗಾಗಿ ಅವನು ಕಾರ್ ಪರ್ಚೇಸ್ ಮಾಡ್ತಾ ಇರೋದ್ರಿಂದ ನಮ್ಮನ್ನೆಲ್ಲರನ್ನೂ ಇನ್ವೈಟ್ ಮಾಡಿದ್ದಾನೆ. ಅಂದರೆ ಅವನು ನಮ್ಮನ್ನು ಬಿಟ್ಟು ಏನೂ ಮಾಡಲ್ಲ. ಅವನು, ನಾನು, ನನ್ನ ತಂಗಿ ಫ್ಯಾಮಿಲಿ, ನಮ್ಮ ಫ್ಯಾಮಿಲಿ, ಅಮ್ಮ ಅಪ್ಪ, ಇಷ್ಟು ಜನ ಬಂದಿದ್ದೀವಿ. ನಾವೆಲ್ಲರೂ ಒಂಥರ ಖುಷಿಯಾಗುತ್ತೆ ಎಲ್ಲರೂ ಜೊತೇಲಿ ಇರೋದ್ರಿಂದ. ಸೊ ಎಲ್ಲರೂ ಕೂಡ ಇವತ್ತು ಕಾರ್ ತೊಗೊಳಕ್ಕೆ ಅಂದ್ಕೊಂಡು ಬಂದಿದ್ದೀವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಅಂದರೆ ಒಂದು ಒಳ್ಳೆ ಟೈಮ್ ನೋಡಿರ್ತೀವಿ ಕಾರ್ ಈಸ್ಕೊಳ್ಳೋದಕ್ಕೆ. ಹಾಗಾಗಿ ಇನ್ನೂ ಒಂದು 5 ನಿಮಿಷ ಟೈಮ್ ಇತ್ತು. ಅಷ್ಟೊತ್ತವರೆಗೂ ಇಲ್ಲಿ ಕೂತ್ಕೊಳ್ಳೋಣ ಅಂದ್ಕೊಂಡು ಬಂದಿದ್ದೀವಿ ರಿಸೆಪ್ಷನ್ ಹತ್ರ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ನಮ್ಮ ಮಕ್ಳಿಗೆ ಒಂದು ಕಡೆ ಖುಷಿ, ಒಂಥರ ಎಂಜಾಯ್ ಮಾಡ್ತಾಯಿದ್ದಾರೆ. ನಾವು ಒಂದು ಕಾರ್ ಡೆಕೋರೇಷನ್ ಮಾಡ್ತಾಯಿದ್ದಾರೆ, ನಾವು ಹೇಳಿದ ಕಾರು. ನಮ್ಮಮ್ಮ ಬೇರೆ ಕಾರೆಲ್ಲ ನಿಂತ್ಕೊಂಡು ನೋಡ್ತಾ ಇದ್ವಿ. ಇವರು ನಮ್ಮಮ್ಮ ನಿಮಗೆಲ್ಲ ಗೊತ್ತಿದೆ ಅಂತ ತಿಳ್ಕೊತೀನಿ. ನನ್ನಮ್ಮ ಈ ದಿನ ನನ್ನ ತಮ್ಮ ಕಾರ್ ತಗೋತಾ ಇರೋದು ನನಗೆ ತುಂಬಾ ಖುಷಿಯಾಗುತ್ತೆ. ಯಾಕಪ್ಪ ಅಂದರೆ ಎಲ್ಲರೂ ಕಾರ್ ತಗೋತಾರೆ, ಅದರಲ್ಲೇನು ವ್ಯತ್ಯಾಸ ಇಲ್ಲ. ಬಟ್ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಒಂದು ಕಾರ್ ತಗೋತಾರೆ ಅಂದರೆ ಒಂದು ಸಾಧನೆನೇ. ಸೊ ನನ್ನ ತಮ್ಮನ ಎಲ್ಲರೂ ನೋಡಿದ್ದೀರಾ ಅಂತ ತಿಳ್ಕೊತೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ನನ್ನ ತಮ್ಮನ ತೋರಿಸ್ತೀನಿ ಒಂದು ಸೆಕೆಂಡ್. ನನ್ನ ತಮ್ಮನ ಫ್ರೆಂಡ್ಸ್ ಇವರು. ಸೊ ನಮ್ಮ ಅಮ್ಮನ ಮಕ್ಕಳು ಅಂತಲೇ ಹೇಳ್ಬೋದು. ಅಮ್ಮ ಒಂದು ಸಾರಿ ಈ ವಿಡಿಯೋದಲ್ಲೇ ಪರಿಚಯ ಮಾಡಿಕೊಡ್ತಾರೆ ನಿಮಗೆ. ಇವನು ನನ್ನ ತಮ್ಮ. ಯಾಕಪ್ಪ ಅಂದರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದರೆ ನಮಗೆ ತುಂಬ ವರ್ಷದಿಂದ ತುಂಬಾ ಮೋಸ ಆಗಿದೆ. ನಮಗೆ ನಮ್ಮದು ಅಂತ ಇರುವಂಥ ಆಸ್ತಿ ಎಲ್ಲ ಕಿತ್ಕೊಂಡಿದ್ರು. ಸೊ ಕೆಲವೊಂದು ಸಮಯ ಆದಾಗ ಬಂತು. ಅಂಥ ಟೈಮಲ್ಲಿ ನನ್ನ ತಮ್ಮ ಅದನ್ನೆಲ್ಲ ನೋಡಿಕೊಂಡು ಅವನದೇ ಆದ ಒಂದು ರೂಟಲ್ಲಿ ಹೋಗಿದ್ದಾನೆ ಎಂದಾಗ ತುಂಬ ಖುಷಿಯಾಗುತ್ತೆ. ಹಾಗಾಗಿ ನಮಗೆ ತುಂಬ ಖುಷಿ ಈ ವಿಷಯದಲ್ಲಿ. ಸೊ ಅವನು 25 ಇಯರ್ಸ್ಗೆ ಇಷ್ಟು ವ್ಯವಹಾರ ಮಾಡಿದ್ದಾನೆ ಅನ್ನೋದೇ ನಮಗೆ ಫುಲ್ಲು ಖುಷಿ. ಯಾಕಂದರೆ ಇವತ್ತಿನ ಜನ್ರೇಷನಲ್ಲಿ ಗಂಡು ಮಕ್ಕಳು ಒಂದು ಒಳ್ಳೆ ರೀತಿಲಿ ಹೋಗ್ತಾರೆ ಅನ್ನೋದೇ ಒಂದು ಮಿರಾಕಲ್ಲು ನಾನು ನೋಡಿರೋ ಒಂದು ಪ್ರಕಾರದಲ್ಲಿ. ಹಾಗಾಗಿ ಅವನು ಒಂದು ಒಳ್ಳೆ ರೀತಿಯಲ್ಲಿ ಬುದ್ಧಿ ಕಲ್ತ್ಕೊಂಡು ಹೋಗ್ತಾ ಇದ್ದಾನೆ ಅನ್ನೋದು ನನಗೆ ತುಂಬ ಖುಷಿಯಾಗುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು. ಮಹೇಂದ್ರ ತಾರ್ ನನ್ನ ತಮ್ಮ ತಗೋತಾ ಇರುವಂಥದ್ದು ಕಾರ್ನ ನೀವಿಲ್ಲಿ ನೋಡ್ತಾ ಇರ್ಬೋದು. ಸೊ ತುಂಬಾ ಖುಷಿ ಆಯಿತು ನನಗೆ. ಮಾರನೇ ದಿನದವರೆಗೂ ಕೂಡ 2 ಡೋರ್ ಇರೋದು ಈ ಕಾರ್ಗೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಸೊ ಹಿಂದೇನೂ ಕೂಡ ಡೋರ್ ಇದೆ ಅಂತ ತಿಳ್ಕೊಂಡಿದ್ವಿ. ಬಟ್ 2 ಡೋರು, ಫ್ರಂಟ್ ಡೋರಿಂದನೇ ಹತ್ತಿ ಹಿಂದೆಗಡೆ ಹೋಗಿ ಕೂತ್ಕೋಬೇಕು. ಜಸ್ಟ್ 4 ಸೀಟ್ ಇರುವಂಥ ಕಾರ್ ಇದು. ಬಟ್ ಇದೇನಿದ್ರು ಒಂಥರ ಟ್ರೆಕ್ಕಿಂಗ್ ಥರ ಬೆಟ್ಟದ ಮೇಲೆ ಹೋಗೋಕ್ಕೆಲ್ಲ. ಸೊ ತುಂಬಾ ಚೆನ್ನಾಗಿದೆ. ಫ್ಯಾಮಿಲಿ ಕೂತ್ಕೊಂಡು ಹೋಗೋಕ್ಕೆ ಅಷ್ಟು ಸೂಕ್ತ ಅಲ್ಲ. ಅಂದರೆ 4 ಮೆಂಬರ್ಸ್ ಮಾತ್ರ ಇದು ಸಾಕಾಗುವಂಥದ್ದು. ಆದರೆ ಇದು ನನ್ನ ತಮ್ಮನ ಡ್ರೀಮ್. ಅವನು ಖುಷಿಪಟ್ಟು ತೊಗೊಂಡಿರೋದು. ನನ್ನ ತಂಗಿ ಮನೆಯಲ್ಲಿ ಆಲ್ರೆಡಿ ಕಾರ್ ಇದೆ. ಹಾಗಾಗಿ ಅದೊಂದು ಟ್ರಿಪ್ ಹೋಗೋಕ್ಕೆ, ಎಲ್ಲಾದರೂ ಹೋಗೋಕ್ಕೆ ಫ್ಯಾಮಿಲಿ ಒಂದು 6 ಮೆಂಬರ್ಸ್ 5 ಮೆಂಬರ್ಸ್ ಹೋಗೋಕ್ಕೆ ನನ್ನ ತಂಗಿ ಮನೇಲಿ ಕಾರ್ ಇದೆ. ಹಾಗಾಗಿ ಇದು ಒಂದು ಇರಲಿ, ಅಂದರೆ ಜಸ್ಟು 4 ಜನ ಕೂತ್ಕೊಂಡು ಹೋಗೋಕ್ಕೆ 2 ಕಾರ್ ಆಯಿತು. ಒಂದೇ ಥರ ತಗೊಳ್ಳೋದು ಬೇಡ ಅಂತ ಅಂದ್ಕೊಂಡೆ ಅವನು ಈ ಥರ ಕಾರ್ ತೊಗೊಂಡಿರುವಂಥದ್ದು. ಸೊ ಅವನದು ಒಂಥರ ಪ್ಲ್ಯಾನ್ ಇದೆ. ನಾವು ತೊಗೊಂಡಾಗಲೂ ಕೂಡ ಪ್ಲ್ಯಾನ್ ಮಾಡಿಕೊಂಡು 2 ಈ ಥರ ಕಾರ್ ಇದೆ, ಇನ್ನೊಂದು ಯಾವ ಥರ ಇರಬೇಕು ಅನ್ನೋದನ್ನು ಐಡಿಯಾ ಮಾಡಿ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀವಿ. ಆದರೆ ನಾನು ಈ ಶೋರೂಮ್ ಬಂದ ತಕ್ಷಣವೇ ನನ್ನ ಮಗಂಗೆ ಒಂದೇ ಹಠ ಆಗಿತ್ತು. ನೋಡಿದ್ರಲ್ಲ, ಇವರಿಬ್ಬರು ಕಂಡ್ರೆ ನಮ್ಮ ಅಮ್ಮನಿಗೆ ತುಂಬಾ ಪ್ರೀತಿ. ಇವರು ನನ್ನ ತಮ್ಮನ ಫ್ರೆಂಡು. ಹಾಗಾಗಿ ಎಷ್ಟು ವಿಶ್ವಾಸದಿಂದ ಇರ್ತಾರೆ ಅಂದರೆ ನಮ್ಮ ಅಮ್ಮಂಗೆ ಒಂದು ಒಳ್ಳೆ ಕ್ಯಾರೆಕ್ಟ್ರ್ ಕಾಣಿಸಿದ್ರೆ ಸಾಕು, ಇವರು ನನ್ನ ಮಕ್ಕಳು ಅಂತ ಹೇಳ್ತಾರೆ. ಸೊ ತುಂಬಾ ಖುಷಿಯಾಗುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು. ಗಾಡಿ ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ಸೊ ಇಲ್ಲಿ ಕೇಕ್ ಕಟ್ಟಿಂಗ್ ಮಾಡೋದು, ಕೀ ಇಸ್ಕೊಳ್ಳೋದು ಎಲ್ಲನೂ ಕೂಡ ಇತ್ತು. ಬಟ್ ಏನಪ್ಪ ಅಂತಂದರೆ ನಾನು ವೀಡಿಯೋ ಮಾಡೋದಕ್ಕೆ ಹೋಗಲೇ, ವೀಡಿಯೋ ಮಾಡೋದಕ್ಕೆ ಹೋದರೆ ಸಾಕು ನನ್ನ ತಮ್ಮ, ಏನು ವೀಡಿಯೋ ಮಾಡ್ತೀಯ, ನಾನು ವೀಡಿಯೋ ಮಾಡಿಸ್ತಾ ಇದ್ದೀನಿ ಇರಿ ಅಂತ ಅವನು ಮಾಡಿಸೇ ಇಲ್ಲ. ಕೊನೆಗೆ ಅಲ್ಲೂ ವೀಡಿಯೋ ಇರಲಿಲ್ಲ. ನನ್ನ ಹತ್ರ ಎಷ್ಟಿದೆ ವೀಡಿಯೋ ಅಷ್ಟನ್ನು ಮಾತ್ರ ಅಪ್ಲೋಡ್ ಮಾಡ್ತಾ
ಮಾಡ್ತಿದ್ದೀನಿ. ಸೊ ಫೈನಲಿ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಕಂಗ್ರಾಟ್ಸ್ ಮಾದೇವ. ನನಗೆ ನನ್ನ ತಂಗಿಗೆ ಅಮ್ಮ ಅಪ್ಪಂಗೆಲ್ಲ ಫುಲ್ಲು ಖುಷಿ ಇವ್ನು ಕಾರ್ ತಗೊಂಡಿರೋದ್ರಿಂದ. ಸೊ ಫೈನಲಿ ಕಂಗ್ರಾಟ್ಸ್ ಹೇಳ್ತೀನಿ ನನ್ನ ತಮ್ಮಂಗೆ. ದೇವ್ರು ಒಳ್ಳೇದು ಮಾಡಲಿ, ದೇವ್ರು ಹಿಂಗೆ ಇಡಲಿ ನಿನಗೆ. ಈ ಮುಂದಕ್ಕೂ ಕೂಡ ದೇವ್ರು ಇದೇ ರೀತಿ ಒಳ್ಳೆ ಬುದ್ಧಿ ಕೊಟ್ಟು ಚೆನ್ನಾಗಿ ಬದುಕು, ದೇವರು ಆಯುಸ್ಸು ಆರೋಗ್ಯ ಕೊಟ್ಟು ನನ್ನ ತಮ್ಮನಿಗೆ ಕಾಪಾಡಲಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಎಂಡ್ ಮಾಡ್ತೀನಿ. ಫೈನಲಿ ನಮಗಂತೂ ನಮ್ಮ ಅಮ್ಮನ ಮನೆಗೆ ಒಬ್ಬರು ಹೊಸ ಅತಿಥಿ ಬಂದರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನಾಳೆ ವಿಡಿಯೋದಲ್ಲಿ ಅಮ್ಮನ ಮನೆ ದೇವ್ರು ಇದೆಯಲ್ಲ, ಅಲ್ಲಿ ಕಾರಿಗೆಲ್ಲ ಪೂಜೆ ಮಾಡಿಸಿದ್ದು ವಿಡಿಯೋ ಮತ್ತು ಒಂದು ಸವೆ ಮಾಡಿಸಿದ್ವಿ ಎಲ್ಲನೂ ಕೂಡ ಒಂದು ಸಣ್ಣ ವಿಡಿಯೋ ಮೂಲಕ ನಾನು ನಿಮಗೆ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ದಯವಿಟ್ಟು ಫುಲ್ ವಿಡಿಯೋ ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಈ ವಿಡಿಯೋನ ಈಗ ಎಂಡ್ ಮಾಡ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್. ಮತ್ತು ಕಾರ್ ಹೇಗಿದೆ ಅನ್ನೋದನ್ನು ದಯವಿಟ್ಟು ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಬಾಯ್.